ನಮಸ್ಕಾರ ಸ್ನೇಹಿತರೆ, ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿನ್ನೆ ಅಷ್ಟೇ ಬಿಗ್ ಬಾಸ್ 11ರ ಸ್ಪರ್ಧಿಯಾದಂತ ಮೋಕ್ಷಿತಾ ಪೈ ರವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಹಗರಣಗಳು ಅಂದ್ರೆ ಅವ್ರು ಏನು ಹಿಂದೆ ಮಾಡಿದ್ರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದ್ದಂತ ಸುದ್ದಿ ಬಗ್ಗೆ ಮಾತಾಡಿದ್ವಿ. ಈಗ ಮತ್ತೊಂದು ಬಿಗ್ ಬಾಸ್ ನ ಕಂಟೆಸ್ಟೆಂಟ್ ಇವರು ಸೀಸನ್ 10ರ ಕಂಟೆಸ್ಟೆಂಟ್ ಆಗಿದ್ರು. ಇವ್ರ ಮೇಲೆ ಬಹಳಷ್ಟು ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದು, ಆದ್ರೂ ಕೂಡ ಇವರು ಸೀಸನ್ 10ರ ರನ್ನರ್ ಅಪ್ ಆಗಿ ಒಂದಷ್ಟು ಹೆಗ್ಗಳಿಕೆಗೆ ಅಥವಾ ಒಂದಷ್ಟು ಪ್ರಶಂಸೆಗೆ ಕೂಡ ಪಾತ್ರರಾಗಿದ್ರು. ಅವರ ಎಲ್ಲಾ ಒಂದು ಕಹಿ ಘಟನೆಯನ್ನು ಕೂಡ ಜನರು ಮರೆತ ಹಾಗಿತ್ತು. ಆದ್ರೆ ಈ ರೀತಿಯಾದಂತ ಕಂಟೆಸ್ಟೆಂಟ್ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದಾರೆ. ನಿನ್ನೆ ಅಷ್ಟೇ ಈ ಒಬ್ಬ ಕಂಟೆಸ್ಟೆಂಟ್ ಏನ್ ನಾನು ಬಿಗ್ ಬಾಸ್ ಸ್ಪರ್ಧಿ ಅಂತ ಹೇಳಿದೆ, ಈ ವ್ಯಕ್ತಿಯನ್ನ ಪೊಲೀಸರು, ಅದು ಕೂಡ ತುಮಕೂರು ಡಿಸ್ಟಿಕ್ ನ ಮಧುಗಿರಿ ತಾಲೂಕಿನ ಮಿಡಿಗೇಶಿ ನಗರದ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಈ ವ್ಯಕ್ತಿ ಮಾಡಿದ ಅಪರಾಧವಾದ್ರೂ ಏನು, ಯಾವ ತಪ್ಪಿಗಾಗಿ ಈತನನ್ನ ಅರೆಸ್ಟ್ ಮಾಡಿದ್ರು, ಈ ವಿಷಯನ ತಿಳ್ಕೊಳ್ಳೋದಕ್ಕೆ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೇನೆ. ಅಷ್ಟಕ್ಕೂ ಈ ಸ್ಪರ್ಧಿ ಯಾರು ಅಂತಂದ್ರೆ ಬಿಗ್ ಬಾಸ್ 10ರ ರನ್ನರ್ ಅಪ್, ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಡ್ರೋನ್ ಪ್ರತಾಪ್ ರವರು ಹಿಂದೆ ಮಾಡಿದಂತ ಕೆಲವೊಂದಷ್ಟು ಹಗರಣಗಳಿಗೆ ಅವ್ರ ಮೇಲೆ ಸಾಕಷ್ಟು ಆಪಾದನೆಗಳಿತ್ತು, ಇನ್ವೆಸ್ಟಿಗೇಷನ್ ಕೂಡ ಆಗಿತ್ತು. ಇದಾದ ನಂತರ ಈತ ತನ್ನೆಲ್ಲ ತಪ್ಪುಗಳನ್ನ ಮೀಡಿಯಾ ಮುಂದೆ ಹಾಗೂ ಸಾರ್ವಜನಿಕರ ಮುಂದೆ ಒಪ್ಪಿಕೊಂಡು ಆ ತಪ್ಪಿಗೆ ಕ್ಷಮೆಯನ್ನು ಕೂಡ ಕೇಳಿದ್ರು. ಅದಾದ ನಂತರ ಇವರನ್ನ ಬಿಗ್ ಬಾಸ್ 10ರ ಸೀಸನ್ಗೆ ಸೆಲೆಕ್ಟ್ ಕೂಡ ಮಾಡಿದ್ದು, ಅವರು ರನ್ನರ್ ಅಪ್ ಆಗಿ ಕೂಡ ಹೊರಹೊಮ್ಮದ್ರು. ಬಂದಂತ ದುಡ್ಡಲ್ಲಿ ಒಂದಷ್ಟು ಸಹಾಯಗಳನ್ನ ಜನರಿಗೆ ಮಾಡ್ತಾ ಬಂದ್ರು. ಅದರಿಂದ ಅವರಿಗೆ ಒಂದಷ್ಟು ಪ್ರಶಂಸೆಗಳು ಬಂದು ಇದೀಗ ಈತ ಒಂದು ಸಿನಿಮಾಗೆ ನಾಯಕ ನಟನಾಗಿ ಕೂಡ ಆಯ್ಕೆಯಾಗಿದ್ದ. ಸಿನಿಮಾ ಯಾವುದು, ನಟಿ ಯಾರು, ಹಾಗೆ ನಿರ್ದೇಶಕ ಯಾರು, ಇದು ಯಾವುದು ಕೂಡ ಇನ್ನೂ ತಿಳಿದು ಬಂದಿಲ್ಲ. ಮುಂದಿನ ದಿನಗಳೇ ಅವುಗಳೆಲ್ಲ ಹೇಳೋದಾಗಿ ಈಗ ಸಿನಿಮಾಗೆ ಪಾತ್ರ ಸಿಕ್ಕಿದೆ, ತನಗೆ ಹೀರೋ ಆಗಿ ಅವಕಾಶ ಸಿಕ್ಕಿದೆ ಅಂತ ಮಾತ್ರ ಅವರು ಹೇಳ್ಕೊಂಡಿದ್ರು. ಬಟ್ ಇದರ ಬೆನ್ನಲ್ಲೇ ಈತನಿಗೆ ಈಗ ಅರೆಸ್ಟ್ ಆಗುವಂತ ಸಿಚುವೇಶನ್ ಬಂದಿದೆ. ಈಗಾಗ್ಲೇ ಬೆಂಗಳೂರು ನಗರದ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾರಣ ಏನು, ಇದ್ದಕ್ಕಿದ್ದ ಹಾಗೆ ಡ್ರೋನ್ ಪ್ರತಾಪನ್ನ ಅರೆಸ್ಟ್ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಇವರು ಮಾಡಿರುವಂತ ಒಂದು ಪ್ರಮಾದ, ಅದು ಕೂಡ ನೀರಿನಲ್ಲಿ ಸೋಡಿಯಂ ಬ್ಲಾಸ್ಟ್ ನ ಮಾಡಿದ್ದಾರೆ. ಇವರು ಮಧುಗಿರಿ ತಾಲೂಕಿನ ಮಿಡಿಗೇಶಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ರೈತರ ಒಂದು ಹೊಲದಲ್ಲಿ ಈ ಹೊಂಡವನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ನೀರಿಗೆ ಅಂತ ಹೇಳಿ ಒಂದು ಕೆರೆ ರೀತಿಯಾಗಿ ಕೃತಕವಾಗಿ ಹೊಂಡವನ್ನ ಮಾಡ್ಕೊಂಡಿರ್ತಾರೆ. ಅಲ್ಲಿ ಈತ ಸ್ಫೋಟಕವನ್ನ ಸಿಡಿಸಿದ್ದಾನೆ. ಈ ಒಂದು ಸ್ಫೋಟಕ ಸಿಡಿಸೋದಕ್ಕೆ ಈತ ಅದಕ್ಕೆ ಬಳಸಿರೋದು ಸೋಡಿಯಂ ಒಂದು ಮಾರಣಾಂತಿಕ ಕೆಮಿಕಲ್ ಅಂತಾನೆ ಹೇಳ್ಬೋದು. ಇದರಿಂದಾಗಿ ನೀರಿನಲ್ಲಿರುವಂತಹ ಜಲಚರ ಸಾವನ್ನಪ್ಪುತ್ತೆ, ಪ್ರಕೃತಿ ಹಾಳಾಗುತ್ತೆ, ಪರಿಸರ ಮಾಲಿನ್ಯವಾಗುತ್ತೆ. ಆ ಒಂದು ಕಾರಣದಿಂದಾಗಿ ಪರಿಸರವಾದಿಗಳು ಇದರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಈ ರೀತಿಯಾದಂತಹ ಏನು ಬ್ಲಾಸ್ಟ್ ಗಳನ್ನ ಮಾಡೋದು, ಸುಮೋಟೋ ಕೇಸ್ ಗಳನ್ನ ದಾಖಲ್ ಮಾಡಬಹುದು. ಮತ್ತೆ ಇದು ಒಂದ್ ರೀತಿಯಾದಂತಹ ಆಂಟಿ ಟೆರರಿಸಂ ಅಂತಾನೆ ಹೇಳ್ಬೋದು. ನಮ್ಮ ಸರ್ಕಾರದಲ್ಲಿ ಅಥವಾ ನಮ್ಮ ಕಾನೂನಿನಲ್ಲಿ ಯಾವುದೇ ರೀತಿಯಾದಂತಹ ಬ್ಲಾಸ್ಟ್ ಅನ್ನ ಮಾಡೋ ಹಾಗಿಲ್ಲ. ನೀವ್ ಏನೇ ಒಂದು ಹೊಸದಾಗಿ ಒಂದು ಉತ್ಪನ್ನವನ್ನ ತಯಾರು ಮಾಡಿದ್ರು ಕೂಡ ಅದನ್ನ ಪರ್ಮಿಷನ್ ಇಲ್ಲದೆ ಅದನ್ನ ಪ್ರಯೋಗವನ್ನ ಮಾಡುವಂತಿಲ್ಲ. ಯಾಕಂದ್ರೆ ಇದು ಸಾರ್ವಜನಿಕವಾಗಿ ಒಂದಷ್ಟು ಹಾನಿಯನ್ನ ಮಾಡಬಹುದು, ಆಸ್ತಿ ಪಾಸ್ತಿಗಳನ್ನಾಗಿರ್ಬೋದು ಅಥವಾ ಜೀವಗಳನ್ನಾಗಿರ್ಬೋದು ಹಾನಿ ಮಾಡಬಹುದು. ಅದರಿಂದಾಗಿ ಸ್ಫೋಟಕಗಳನ್ನ ಸಿಡಿಸುವುದು ಆಂಟಿ ಟೆರರಿಸಂಗೆ ಬರುತ್ತೆ. ಆದ್ರಿಂದ ಈಗ ಡ್ರೋನ್ ಪ್ರತಾಪ್ ರವರಿಗೆ ಒಂದು ಸಂಕಷ್ಟ ಎದುರಾಗಿದೆ. ಅದೇನು ಅಂತಂದ್ರೆ, BNS ಸೆಕ್ಷನ್ 288 ಅಂಡರ್ ನಲ್ಲಿ ಕಾಯ್ದೆ 3ರ ಅಡಿಯಲ್ಲಿ ಪ್ರಕರಣ ಒಂದು ದಾಖಲಾಗಿದ್ದು, ಈ ಒಂದು ಮಿಡಿಗೇಶಿ ಪೊಲೀಸ್ ನಗರ ಠಾಣೆ ವ್ಯಾಪ್ತಿಗೆ ಬರುವಂತಹ ಪ್ಲೇಸ್ ನಲ್ಲಿ ಈತ ಸ್ಫೋಟಕ ಸಿಡಿಸಿರೋ ಕಾರಣದಿಂದಾಗಿ FIR ಅನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಇದು ಈತ ನಿನ್ನೆ ಅಂದ್ರೆ 12ನೇ ತಾರೀಕು ಬುಧವಾರ ಅಥವಾ ಗುರುವಾರ ರಾತ್ರಿ ಈ ಒಂದು ಸ್ಫೋಟಕವನ್ನ ಸಿಡಿಸಿದ್ದಾರೆ. ಇದಾದ ನಂತರ ಈತ ಬೆಂಗಳೂರಿಗೆ ವಾಪಸ್ ಆಗಿದ್ದ. ಬೆಂಗಳೂರು ನಗರ ಪೊಲೀಸರು ಈತರನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಆ ಒಂದು ಜಾಗದಲ್ಲಿ ಅಂದ್ರೆ ಮಿಡಿಗೇಶಿ ನಗರ ಪೊಲೀಸ್ ವ್ಯಾಪ್ತಿಗೆ ಬರುವಂತಹ ಜಾಗ ತುಮಕೂರು ಡಿಸ್ಟಿಕ್ ನಲ್ಲಿ ಏನಿದೆ, ಅಲ್ಲಿ ಆದ ಘಟನೆ ಏನು ಅಂತಂದ್ರೆ, ನಿರ್ಜನ ಪ್ರದೇಶ ಅಂದ್ರೆ ಅಲ್ಲಿ ಯಾರು ಕೂಡ ವಾಸವಿರ್ಲಿಲ್ಲ, ಮನೆಗಳಿರ್ಲಿಲ್ಲ. ಆದ್ರೆ ಅದು ಗದ್ದೆ ಆಗಿತ್ತು, ಗದ್ದೆ ಅಥವಾ ಕೃಷಿ ಪ್ಲೇಸ್ ಆಗಿತ್ತು. ಈ ಜಾಗದಲ್ಲಿ ಆಳವಾದ ಗುಂಡಿಗೆ ಸೋಡಿಯಂ ಮಾದರಿಯ ವಸ್ತುವನ್ನು ಡ್ರೋನ್ ಪ್ರತಾಪ್ ಹಾಕಿದ್ದಾರೆ. ನೀರಿನ ಆಳದಿಂದ ಸ್ಫೋಟಕ ಮಾಡಿದ್ರಿಂದ ಈ ವೇಳೆ ದೊಡ್ಡ ಮಟ್ಟದ ಸ್ಫೋಟಕವಾಗಿದ್ದು ಬೆಂಕಿ ಕಾಣಿಸ್ಕೊಂಡಿದ್ಯಂತೆ. ಹಾಗೆ ಈ ಒಂದು ಸ್ಫೋಟಕವನ್ನ
ಸಿಡಿಸಿರೋದು ಈತ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಂದ್ರೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆನಲ್ಲಿ ಆತ ಹಂಚ್ಕೊಂಡಿದ್ದ. ಇದ್ರ ಬಗ್ಗೆ ಆತನೇ ಆ ಸ್ಥಳದಲ್ಲಿ ಲೈವ್ ಆಗಿ ಹೇಗೆ ಸಿಡಿತಿದೆ ನೋಡಿ ಅಂತ ಹೇಳಿ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ. ಅಂದ್ರೆ ತಾನು ಮಾಡಿದಂತ ಕೆಲಸ ಸಕ್ಸಸ್ ಆಯ್ತು ಅನ್ನೋ ರೀತಿಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದ್ದ. ಇದರಿಂದ ಜನರು ಹಾಗೆ ಪರಿಸರವಾದಿಗಳು ತೀವ್ರವಾದಂತಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಒಬ್ಬ ವ್ಯಕ್ತಿ ಸಾಮಾಜಿಕ ಸ್ಥಳದಲ್ಲಿ ಹಾಗೆ ಜಲಚರಿಗಳಿಗೆ ತೊಂದರೆ ಮಾಡುವ ರೀತಿಯಲ್ಲಿ ಸ್ಫೋಟಕವನ್ನ ಸಿಡಿಸಿದ್ದಾನೆ. ಇದು ಕಾನೂನಿನ ಪ್ರಕಾರ ಅಪರಾಧ ಅಂತ ಹೇಳಿ ಸೊಮೊಟೊ ಕೇಸು ಕೂಡ ಈತನ ಮೇಲೆ ದಾಖಲಾಗುವಂತಹ ಎಲ್ಲಾ ಸಂಭವ ಕೂಡ ಇದೆ. ಹಾಗೆ ವಿಡಿಯೋದಲ್ಲಿ ಡ್ರೋನ್ ಪ್ರತಾಪ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ಈ ದೊಡ್ಡ ಬ್ಲಾಸ್ಟ್ ನ ಈಗಾಗಲೇ ವಿಡಿಯೋನ ಡಿಲೀಟ್ ಮಾಡಿದ್ದಾರೆ. ಆದ್ರೆ ವಿಡಿಯೋ ಬೆನ್ನಲ್ಲೇ ಆತನಿಗೆ ಅರೆಸ್ಟ್ ಅನ್ನ ಮಾಡಿದ್ರೆ, ಈತ ಡಿಲೀಟ್ ಮಾಡಿದ್ರು ಕೂಡ ಆತನನ್ನ ವಿಡಿಯೋ ಆಧಾರದ ಮೇಲೆ ಆತನನ್ನ ಅರೆಸ್ಟ್ ಮಾಡಿ FIR ಅನ್ನು ಕೂಡ ದಾಖಲೆ ಮಾಡ್ಕೊಂಡಿದ್ದಾರೆ. ಸೊ ರೈತರೊಬ್ಬರ ಕೃಷಿ ಹೊಂಡದಲ್ಲಿ ಸೋಡಿಯಂ ಬಾಂಬ್ ಸ್ಫೋಟಿಸಿ ಪ್ರಯೋಗ ಮಾಡಿದ ಆರೋಪ ಈಗ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ರವರು ಎದುರಿಸ್ತಾ ಇದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಒಂದಷ್ಟು ಸಂಕಷ್ಟ ಅಂತಾನೆ ಹೇಳ್ಬೋದು. ಅವರೇ ತಾವಾಗಿ ಮಾಡ್ಕೊಳ್ತಾ ಇರೋ ಸ್ವಯಂಕೃತ ಅಪರಾಧ ಇದಾಗಿದೆ. ಹಾಗೆ ಈ ಸ್ಪರ್ಧಿಯಾದಂತ ಪ್ರತಾಪ್ ರವರು ಈಗಷ್ಟೇ ಅಂದ್ರೆ ಈಗ ಸೀಸನ್ 11 ಬಿಗ್ ಬಾಸ್ ಏನ್ ನಡೀತಾ ಇದೆ, ಸರಣಿ ಸಂಚಿಕೆಗಳು ಏನ್ ನಡೀತಾ ಇದೆ, ಲಾಸ್ಟ್ ವೀಕ್ ಅಷ್ಟೇ ಈತ ಮನೆಯೊಳಗೆ ಹೋಗಿದ್ದ. ಹಾಲಿ ಸದಸ್ಯರನ್ನ ಭೇಟಿ ಮಾಡಿ ಅವರೊಟ್ಟಿಗೆ ಒಂದಷ್ಟು ಸಮಯವನ್ನು ಕೂಡ ಕಳೆದು ತನ್ನ ಮುಂಬರಲಿರುವ ಸಿನಿಮಾ ಬಗ್ಗೆ ಅವರ ಜೊತೆ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದ. ಅದ್ರ ಬೆನ್ನಲ್ಲೇ ಈಗ ಈ ರೀತಿಯಾದಂತ ಕೇಸ್ ಅಂದ್ರೆ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿರೋದನ್ನ, ಸ್ಫೋಟಕವನ್ನ ಬ್ಲಾಸ್ಟ್ ಮಾಡಿರುವಂತಹ ಘಟನೆ ನಡೆದಿರೋದು ಜನರಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಯಾರೇ ಸಾರ್ವಜನಿಕರಾಗಿರ್ಲಿ ಈ ರೀತಿ ಸ್ಫೋಟಕಗಳನ್ನ ಮಾಡೋದಾಗಿರ್ಬೋದು, ಮತ್ತೊಂದು ಪ್ರಯೋಗಗಳನ್ನ ಮಾಡೋದು ಅಪರಾಧ. ಈ ಅಪರಾಧಕ್ಕೆ ಅವರಿಗೆ ಶಿಕ್ಷೆ ಆಗೇ ಆಗತ್ತೆ. ಆದ್ರಿಂದ ಮುಂದೆ ಪ್ರತಾಪ್ಗೆ ಯಾವ ರೀತಿ ಶಿಕ್ಷೆ ಆಗ್ಬೋದು, ಇನ್ನೇನು ಕಾನೂನಿನ ಕ್ರಮ, ಯಾವ ರೀತಿಯ ಕ್ರಮ ಜರುಗುತ್ತೆ ಅನ್ನೋದನ್ನ ಮುಂದೆ ನೋಡ್ಬೇಕಾಗಿದೆ. ಅಲ್ಲಿವರೆಗೂ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು.